ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರ ಬಂಧು ಮಿತ್ರರಿಗೂ ನಿಮ್ಮ ಭರತಾರಾಧ್ಯ ಮಾಡುವಂತಹ ನಮಸ್ಕಾರಗಳು. ಇವತ್ತಿನ ದಿವಸ ಧನುರ್ಮಾಸದ ಬಗ್ಗೆ ತಿಳಿದುಕೊಳ್ಳೋಣ. ಈ ಧನುರ್ಮಾಸದಲ್ಲಿ ನಾವು ಯಾವ ರೀತಿ ಆಚರಣೆಯನ್ನು ಮಾಡಬೇಕು, ಯಾವ ಸಮಯದಲ್ಲಿ ಆಚರಣೆಯನ್ನು ಮಾಡಬೇಕು, ಯಾವ ವೃಕ್ಷವನ್ನು ಪೂಜೆಯನ್ನು ಮಾಡಿದ್ದರೆ ಈ ಧನುರ್ಮಾಸದ ಶುಭ ಫಲಗಳು ನಮಗೆ ಉಂಟಾಗುತ್ತದೆ ಎಂದು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಧನುರ್ಮಾಸವು ಯಾವ ರೀತಿ ಆರಂಭವಾಗುತ್ತದೆ ಎಂದು ತಿಳಿದುಕೊಳ್ಳಿ. ಸೂರ್ಯಗ್ರಹನು ಧನಸು ರಾಶಿಯಾದ ಗುರುವಿನ ಮನೆಗೆ ಪ್ರವೇಶ ಮಾಡುವುದರಿಂದ ಧನುರ್ಮಾಸವು ಆರಂಭವಾಗುತ್ತದೆ. ದಿನಾಂಕ 16/12/2024 ದಿನಾಂಕ 14/1/2025 ಜನವರಿಯವರೆಗೆ ಈ ಧನುರ್ಮಾಸವು ಇರುತ್ತದೆ. ಅದರಿಂದ ಧನುರ್ಮಾಸವು ಪ್ರಾರಂಭವಾಗುತ್ತದೆ. ಈ ಧನುರ್ಮಾಸವು ಯಾವ ಸಮಯದಲ್ಲಿ ನಾವು ಆರಾಧನೆ ಮಾಡಬೇಕು ಎಂದರೆ ಬ್ರಾಹ್ಮಿ ಮುಹೂರ್ತ ಅರುಣೋದಯ ಕಾಲದಲ್ಲಿ ನಾವು ಪೂಜೆಯನ್ನು ಮಾಡಬೇಕು. ಯಾಕೆ ನಾವು ಅರುಣೋದಯ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಎಂದು ಹೇಳುತ್ತೇವೆ ಎಂದರೆ ಧನಸು ರಾಶಿಯಾದ ಅಧಿಪತಿಯಾದ ಗುರುಗ್ರಹವಿನ ಸೇವೆಯನ್ನು ಮಾಡಲು ಸೂರ್ಯಗ್ರಹನು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ 7 ಕುದುರೆಗಳನ್ನು ಏರಿ ಅರುಣೋದಯ ಕಾಲದಲ್ಲಿ ಸೇವೆಯನ್ನು ಮಾಡಲು ಹೋಗುತ್ತಾನೆ. ಅದರಿಂದ ಸಕಲ ಮಾನವರು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರನ್ನ ಪೂಜೆ ಮಾಡುತ್ತಾರೋ ಅವರಿಗೆ ದೇವರ ಅನುಗ್ರಹ ಸದಾಕಾಲ ಪ್ರಾಪ್ತಿಯಾಗುತ್ತದೆ ಎಂದು ಅರ್ಥ. ನಂತರ ಯಾವ ದೇವರುಗಳನ್ನು ಪೂಜೆಯನ್ನು ಮಾಡಬೇಕು ಎಂದರೆ ಈ 15 ದಿವಸಗಳು ಮಾರ್ಗಶಿರ ಮಾಸ, ಇನ್ನು 15 ದಿವಸಗಳು ಪುಷ್ಯ ಮಾಸ ಇರುತ್ತದೆ. ಈ ಪುಷ್ಯ ಮಾಸದ ಅಧಿಪತಿ ಬಂದು ಶನೇಶ್ವರ. ಇವನು ಮಂದಗತಿಯ ಗ್ರಹ, ಸೋಂಬೇರಿತನದ ಗ್ರಹ. ಅದಕ್ಕಾಗಿ ನಾವು ಶನೇಶ್ವರ ಗ್ರಹ ಹಾಗೂ ಗುರುವಿನ ಆಶೀರ್ವಾದ ಸಿಗುವುದಕ್ಕೆ ಗುರುವಿನ ಸೇವೆ ಹಾಗೂ ಗುರುವಿನ ಸಮಾನರಾದ ದೇವರುಗಳನ್ನು ಆರಾಧನೆ ಮಾಡುವುದರಿಂದ ಶುಭ ಫಲಗಳು ಉಂಟಾಗುತ್ತದೆ. ಯಾವ ವೃಕ್ಷಗಳು ಪೂಜೆ ಮಾಡಬೇಕು ಅಂದರೆ ಅರಳಿ ವೃಕ್ಷವನ್ನು ನಾವು ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ದರ್ಶನ ಮಾಡಿ 9 ಪ್ರದಕ್ಷಿಣೆಯನ್ನು ಮಾಡುವುದರಿಂದ ಸಕಲ ಪಾಪಗಳು ವಿಮೋಚನೆಯಾಗಿ ಶುಭ ಫಲಗಳು ಉಂಟಾಗುತ್ತದೆ. ಈ ರೀತಿಯಲ್ಲಿ ಧನುರ್ಮಾಸವು ನೀವು ಪೂಜಾ ಕೈಂಕರ್ಯಗಳು ಮಾಡುವುದರೆ ಶುಭ ಫಲಗಳು ಉಂಟಾಗುತ್ತದೆ. ನಮಸ್ಕಾರ.